ಕೃತ್ಯ ನಡೆದಿರೋದು ಇದು ಅತ್ಯಂತ ಹೇಯ ಕೃತ್ಯ. ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡಲಿಕ್ಕಲ್ಲ. ಅದನ್ನು ಕೇಳಿದ್ರೆ ಒಂದು ಭಯಂಕರ ಆಗುತ್ತೆ, ಬೇಸರ ಆಗುತ್ತೆ, ನೋವಾಗುತ್ತೆ. ಇವತ್ತು ನಮ್ಮ ದೇಶದ ಕಾನೂನು ಹೇಳುತ್ತೆ ಅಂದರೆ ಮ್ಯಾನ್ ಹ್ಯಾಂಡ್ಲೇ ಇಲ್ಲ, ಅಂದರೆ ಒಬ್ಬ ವ್ಯಕ್ತಿ ಹೊಡೆಯಂಗೆ ಇಲ್ಲ. ಅಲ್ಲೂ ಒಬ್ಬನ ಹತ್ಯೆ ಮಾಡ್ತೀನಿ ಅಂತಂದರೆ ಅದರಂಥ ಪಾಪ ಇಲ್ಲ ಅಂತ ಅಂದ್ಕೊತೀವಿ. ಆದರೆ ಇವತ್ತಿನ ವಿದ್ಯಮಾನಗಳ ಪ್ರಕಾರ ದರ್ಶನ್ ಅವರು ಮಾಡಿದ್ದಾರೆ, ದರ್ಶನ್ ಗ್ಯಾಂಗ್ ಮಾಡಿದೆ ಅಂತ ಇವತ್ತು ಕಾನೂನು ಚೌಕಟ್ಟಲ್ಲಿ ಏನೇನಾಗಬೇಕೆಲ್ಲ ಕಾನೂನು ಚೌಕಟ್ಟಲ್ಲಿ ನಡೀತಾ ಇದೆ. ಸೊ ಆರೋಪ ಸಾಬೀತಾದರೆ ಗಲ್ಲಿಗೆ ಏರಿಸೋದು ಅಥವಾ ಜೀವಾವಧಿ ಶಿಕ್ಷೆ ಕೊಡೋದು ಅಲ್ಲ. ಇನ್ನೊಬ್ರಿಗೆ ಈ ರೀತಿ ಆಗಬಾರ್ದು. ಈಗ ಪ್ರತಿಷ್ಠಿತ ವ್ಯಕ್ತಿ ಥರ ಮಾಡಿದಾಗ ಅದು ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಪಾಠ ಆಗಬೇಕು, ಅವ್ರಿಗೆ ಆಗೋ ಶಿಕ್ಷೆ ಆ ರೀತಿ ಆದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅಲ್ಲ, ಖಂಡಿತ. ಈಗ ರಾಜ್ಕುಮಾರ್ ಆದಿಯಾಗಿ ಇಂದಿನ ಮಹಾನ್ ನಟರುಗಳು ಇವತ್ತು ನಮ್ಮ ದೇಶದಲ್ಲಿ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ದೊಡ್ಡ ದೊಡ್ಡ ನಟರುಗಳಿದ್ದಾರೆ ಇವತ್ತು ನಮ್ಮ ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗದಲ್ಲೆಲ್ಲ. ಸೊ ಇವತ್ತವರೆಗೂ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಈ ಮನುಷ್ಯನ ಹತ್ಯೆ ಮಾಡುವಂಥ ಕೃತ್ಯಕ್ಕೆ ಯಾವ ನಟನೂ ಕೈ ಹಾಕಿರಲಿಲ್ಲ. ಆದರೆ ಇವತ್ತಿನ ಮೇಲ್ನೋಟಕ್ಕೆ ಇವತ್ತು ಎಲ್ಲ ಅಕ್ಷರಶಃ ಸಾಕ್ಷಾತ್ಭೂತವಾಗಿ ಅವ್ರು ಮಾಡಿದ್ದಾರೆ ಅಂತ ನಾವು ತಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೀವಿ. ಆದರೆ ಆರೋಪ ಸಾಬೀತಾದರೂ ಕೂಡ ನಾವು ಪಕ್ಕ ಹೇಳಲಿಕ್ಕಾಗಲ್ವಲ್ಲ. ಯಾಕಂದರೆ ಆರೋಪಿಗಳು ಎಷ್ಟೋ ಜನ ಈಗ ಅಪರಾಧಿಗಳಲ್ಲ ಅಂತ ಪ್ರೂವ್ ಆಗಿ ಹಲವಾರು ವಿಚಾರದಲ್ಲಿ ಬಂದಿರೋದ್ರಿಂದ ಸೊ ಖಂಡಿತವಾಗ್ಲೂ ಅವರಿಂದ ಆಗಿದ್ರೆ ಅದರಂಥ ಕೃತ್ಯ ಎಲ್ಲ ಅವರಿಗೆ ಬರೀ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆ ಅಲ್ಲ, ಸಾಮಾಜಿಕವಾಗಿ ಸಾರ್ವಜನಿಕರ ಮಧ್ಯೆನೇ ದೊಡ್ಡ ಶಿಕ್ಷೆ ಆಗಬೇಕು, ಇನ್ನೊಬ್ರು ಪಾಠ ಆಗಬೇಕು. ಒಬ್ಬ ನಟ, ಒಬ್ಬ ಕಲಾವಿದ ಸಾರ್ವಜನಿಕರಿಗೆ ಮಾದರಿಯಾಗಿ ಆಗಿರಬೇಕು. ಅವ್ನು ತಪ್ಪು ಮಾಡಿದ್ರೆ ಅವ್ನು ಕೂಡ ಶಿಕ್ಷೆನೂ ಕೂಡ ಇನ್ನೊಬ್ರು ಮಾದರಿಯಾಗಿರಬೇಕು ಅಂತ ನನ್ನ ಆಸೆ ಇದೆ. ಯಾಕಂದರೆ ಅವ್ರ ಆರೋಪ ಸಾಬೀತಾದರೆ ಸರ್ ಬಿಡಿ. ಆದರೆ ಸರ್ ಒಂದು ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನಗಳಿದ್ದಾವೆ, ಅದರಲ್ಲಿ ನಾವು ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಯಾಕಂತಂದರೆ ಹೆಣ್ಣಿಗೆ ವಿಶೇಷವಾದ ಗೌರವ ಇದೆ. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಆತ ಒಬ್ಬ ಸಾಂಸಾರಿಕ ಜೀವನದಲ್ಲಿದ್ದಂಥ ವ್ಯಕ್ತಿ, ಸೆಲೆಬ್ರಿಟಿ ಆಗಿದ್ದು, ಆತನ ಸಂಸಾರನೂ ಕೂಡ ಇಲ್ಲೊಂದ್ಸಲಿ ಬೀದಿಗೆ ಬಂದಿತ್ತು, ಗಲಭೆಗಳಾಗಿತ್ತು, ಜೈಲುವಾಸನೂ ಆಗಿತ್ತು, ಮತ್ತೆ ಸರಿ ಹೋಗಿತ್ತು. ಮತ್ತು ಇವರು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದು ತುಂಬ ಹೇಳೋಕ್ಕೂ ಕೂಡ ಬೇಸರ ಆಗುತ್ತೆ, ಒಂದು ನೋವಾಗಿನ ಸಂಗತಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.